ನೀ ಅಂತೂ ಪಕ್ಕ ಹೆಣ್ಮಗಳು ಬೇಡ. ಪಕ್ಕ ಬೇರೆ ಕಚ್ಚಾ ಬೇರೆ ಇರ್ತವನ. ಹೆಣ್ಮಕ್ಳು ಅಂದ್ರೆ ಹೆಣ್ಮಕ್ಳ. ಹೌದಾ? ಇನ್ನು ಕಚ್ಚಾ ಹೆಣ್ಮಕ್ಳು ಸವದತ್ತಿ ಗುಡ್ದಾಗಿರ್ತಾರ. ಅಲ್ಲಿ ಯಾಕೆ ಹೋಗಿದ್ದೀನಿ? ಅಲ್ಲಿ ಇವನ ಅಮಾಸಿಗೆ ಹುಣಿವಿಗೆ ಅಮಾಸಿಗೆ ಹೋಗೇ ಇರ್ತಾನ. ಹೋಗೇ ಇರ್ತೀಯ? ಮಾನ್ಯ ಅಮಾಸಿಗೆ ಹೋದಾಗ ಒಂದ್ 2 ಕಚ್ಚಾಗಳು ಕುಣಿತಿದ್ವು. ನನಗೊಳಗೆ ಪ್ರೀತಿ ಬತ್ತ. ಪ್ರೀತಿ ಬಂದ ಏನ್ ಮಾಡಿದೇವ? ಅಲ್ಲೇನು ಮಾಡ್ತಾರು, ಪ್ರೀತಿ ಬಂದು ಹೋಗಿ ಗಪ್ಪನ ಗದ್ದ ಹಿಡಿದ್ನಿ. ಅವು ಕಚ್ಚಕನ ಚುಚ್ಚಿದ್ವು. ಇರ್ಲಿ ಬಿಡು. ಅವು ಕಚ್ಚ ದೂತೈ ಈಗ ಸದ್ಯ ಈ ಕೊರವಂಜಿ ಮೇಲೆ ನನ್ನ ಮನಸ್ಸಾಗಿದೆ ನೋಡ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಹೆಣ್ಮಕ್ಳ ಮನಸ್ಸು ಹೆಣ್ಮಕ್ಳ ಮ್ಯಾಲ ಆದ್ರೆ ಇನ್ನು ಗಂಡು ಮಕ್ಕಳೆಲ್ಲ ಗಡ್ಡ ಬಿಟ್ಟುಕೊಂಡು ಗುಡ್ಡಾಣ ಬೀಳುದು ಆತ್ಲ. ಅದೇನೇ ಇರ್ಲಿ, ಹೀಗಾಗ್ಲಿಕ್ಕೆ ಕಾರಣ ನೀನು ಕೇಳ್ಬೇಕಿನ ಹೋಗಿ. ಕೊರವಂಜಿ ಯಾಕಮ್ಮ? ನಮ್ಮ ಅವ್ವನ ಮನಸ್ಸ ನಿನ್ನ ಮ್ಯಾಲಾಗೈತೆ. ಏನಂದಿ? ನಮ್ಮ ತಾಯಿಯವ್ರ ಮನಸ್ಸ ನಿನ್ನ ಮ್ಯಾಲಾಗೈತೆ. ಆದ್ರೂ ಆಗಿರ್ಬೋದು. ಅವ್ವ ಹಿಂಗ್ಯಾಕವ? ಅಲ್ಲ ಹಸರು ಕಂಡು ಕುದುರೆ ಹಸರ್ಕೊಂಡು ಹೋತತ್ತ. ಆಗ್ಲಿಕ್ಕೆ ಒಂದು ಕಾರಣದ. ಏನ್ ಕಾರಣದ? ಹೇಗೆ ಬ್ರಹ್ಮಾಂಡದ ಹಾಗೆ ಪಿಂಡಾಂಡ. ಹಾಗೆ ಪಿಂಡಾಂಡ. ಹೇಗೆ ಬ್ರಹ್ಮಾಂಡದ ನೋಡು, ಪ್ರತಿಯೊಬ್ಬ ಮನುಷ್ಯನವರ ಹೃದಯದಲ್ಲಿ ಅಷ್ಟದೊಂದು ದಳ ಇರ್ತದೆ, ಚಕ್ರ. 8 ದಳದ ಒಂದು ಕಮಲದ. ಹೌದಿಲ್ಲ? ಚಕ್ರ ದಳ ಎಲ್ಲರಿಗೂ ಅವ. ನಿನಗೂ ಅದಾವು? ನನಗೂ ಅವ. ನಮ್ಮವ್ಗ ಅವ್ರಿಗೆ ಅವ. ನನಗೂ ಅದಾವು. ನನಗೂ ಅವ. ಹಾಗಲ್ಲಮ್ಮ, ಈ ಚಂಚಲ ಸ್ವಭಾವದ ಮನಸ್ಸು ಹೋಗಿ ಕೂಡ್ತದ. ಮನಸ್ಸು ಕೂಡಿರ್ತದ, ಬುದ್ಧಿ ವಿಕಾರ ಆಗ್ತದ. ನನ್ನ ನೋಡಿ ನಕ್ಕತಿ. ಈಗ ಸದ್ಯ ನಮ್ಮ ಅವ್ಗ ಹಂಗ ಆಗಬೇಕಾದ್ರೆ ಆಕೆ ಮನಸ್ಸು ಎಲ್ಲಿ ಹೋಗಿ ಕೂತತಿ? ಆಕೆ ಮನಸ್ಸು 50 ಕಾಮದಳ ಮ್ಯಾಗ ಹೋಗಿ ಕೂತದ. ಓಹೋ, ಮಂದಿರದಲ್ಲಿ ಪರಮಾತ್ಮರು ಇಲ್ಲ. ಎಲ್ಲರನ್ನು ನೋಡಿದ ತಕ್ಷಣವೇ ಪರಮಾತ್ಮರು ಅನ್ನುವಂಥ ಭಾಸ ತಮಗಾಗ್ಲಿಕ್ಕೆ ಹೌದಲ್ಲ? ಆಕಿದು ತಪ್ಪಲ್ಲಿದು. ನಿಂದನ? ನಂದು ಅಲ್ಲ. ನಂದನ? ನಿಂದು ಅಲ್ಲ. ಯಾರು? ಮನುಷ್ಯನ ತಪ್ಪತ್ತ ಹೇಳೋಗ್ರಿ. ಇವ ಏನು? ನಿನ್ನ ತಪ್ಪಲ್ಲ, ಮತ್ತೆ ಯಾರ್ದ? ನನ್ನ ತಪ್ಪು ಅಲ್ಲ, ನಿನ್ನ ಮನಸ್ಸಿನ ತಪ್ಪ. ಹೀಗೆ ಹೇಳ್ತಾಳ. ಹೇಗೆ ಬ್ರಹ್ಮಾಂಡ ಹಾಗೆ ಪಿಂಡಾಂಡ. ಹೌದು. ಎಲ್ಲರ ಹೃದಯದಲ್ಲಿ 8 ದಳದೊಂದು ಕಮಲದ ಇರ್ತದ. ಯಾವ ದಳದ ಮೇಲೆ ಹೋಗಿ ಮನಸ್ಸು ಕೂಡ್ತದನೋ ಈ ಮಾನವನ ಮನಸ್ಸನ್ನು ಚಿತ್ತ ಪಲ್ಲಾಟ ಮಾಡುವಂತ ಶಕ್ತಿ ಇಲ್ಲದ. ಈಗ ಸದ್ಯ ನಾವೀಗ ಸದ್ಯ ಆಯಿ ಹಂತ ಕದಿವು, ಆಯಿ ಮುಂದೆ ನಾವ್ ಇದ್ರು ಕೂಡ ನಮ್ಮ ಮನಸ್ಸು ಮುಂಬೈದಾಗಿತ್ತಂದ್ರ ಆಯಿಗೆ ಕಾಯಿ ಹೊಡೆದಂತ ನಿಷ್ಫಲ ಆಕತಿ. ಹೌದಲ್ಲ? ಒಂದು ಮಾತು ಮಾತಾಡ್ಸ್ರಿ. ಈಗ ಮಾತಾಡ್ಸಿ ನೋಡೋಣ. ಯಾಕಂದ್ರ ರೂಪ ಬದಲಿ ಅದ್ರ ಧ್ವನಿ ಮೇಲೆ ಗುರ್ತಾಕತಿ. ಮಾತಾಡ್ಸಿ ನೋಡ್ತಾನ. ಕೊರವಂಜಿ, ನಿನ್ನ ನೋಡಿ ನಾನು ಹಣ್ಣದೆ. ನನ್ನ ನೋಡಿ ಜಗತ್ತಂತನಾಗ್ತದ. ನೀ ಅಂದ್ರೆ ಏನಮ್ಮ ನನಗೆ ಹೇಳದೇನ ದೂತ? ಈಕಿನ ನೋಡ ಜಗತ್ತದ ಹಣ್ಣೆ ಆಗ್ತದ ಅಂತ. ಆಗ್ತದ ಕೊರವಂಜಿ? ಅಲ್ಲ, ಬಾಯಲ್ಲಿ ಜಗತ್ತದ ಹಣ್ಣಾಗಬೇಕಂದ್ರೆ ಯಾರಿಂದ? ನಿನ್ನ ಪರಮಾತ್ಮನಿಂದ. ಹೌದಿಲ್ಲ? ಹೀಗಿದ್ಮೇಲೆ ಕೊರವಂಜಿ ಅಲ್ಲ, ಪರಮಾತ್ಮರ. ಹೌದು. ಬೆಕ್ಕಿನ ಕನಸಿನಾಗ ಬರೀ ಇಲ್ಲಿನ ಬರ್ತಾವ ನೋಡಂದಂಗ ಆಕತಿ. ಇಲ್ಲಿನ ಬರ್ತಾವು ಪರಮಾತ್ಮರ. ಹೌದು. ಬಾಯ್, ಏನು ಪರಮಾತ್ಮರು ಎಂದರೆ ಸೀರೆ ಉಡ್ತಾರನ? ಯಾಕ ಪರಮಾತ್ಮ ಸೀರೆ ಉಡುದೇನ ಸಾಧ್ಯದೇನ? ಪರಮಾತ್ಮರು ಸೀರೆ ಉಟ್ಟಾರ. ಬಾಯಿಲೆ ಏನು ಈ ಕೂಸ ಪರಮಾತ್ಮರು ಯಾವಾಗ ಸೀರೆ ಉಟ್ಟಾರ? ಯಾವಾಗ? ದೇವದಾನವರು ಕೂಡಿ ಸಮುದ್ರ ಮತನ ಮಾಡುವ ಕಾಲಕ್ಕೆ ಪರಮಾತ್ಮರ ಸೀರಿನ ಉಟ್ಟಾರ. ಆಗ ಒಮ್ಮೆ ಅಲ್ಲ, ಭಸ್ಮಾಸುರನ ವಧ ಮಾಡೋ ಕಾಲಕ್ಕಾದ್ರೂ ಪರಮಾತ್ಮರ ಸೀರಿನ ಉಟ್ಟಾರ. ಏನು ಭಸ್ಮಾಸುರನ ವಧ ಮಾಡಬೇಕಾದ್ರೆ ಅವಾಗ ಸೀರಿನ ಉಟ್ಟಾರ. ಇನ್ನು ಎಷ್ಟೋ ಸಲ ಉಟ್ಟಾರ. ಈಗಾದ್ರೂ ಸೀರೆ ಉಟ್ಟಾರ. ಕುರವಂಜಗತೆ ಕಾಣ್ತಾರ. ಈಗೇನು ಕುರವಂಜಿ ಅಲ್ಲ, ಪರಮಾತ್ಮರೇ. ಹೌದು. ಇತ್ತು ಬಾಟ ಏನ ಸೀರೆ ಉಟ್ಟದ ಕಾಯಮಲ. ಮತ್ತೆ ಕೂಸ ಕೂಸದಲ್ಲ. ಕೂಸದಲ್ಲ ಏನ್ ಅಂದ್ರೆ ಗಂಡಸರು ಹಾಡಿತಾರ. ಗಂಡಸರೇನ್ ಹಾಡಿತಾರೋ? ಗಂಡಸರು ಹಾಡಿಬಾರ್ದ. ಹಾಡ್ದು ಅಂದ್ರ ಹೆಣ್ಮಕ್ಳ ದೇವ್ರ ಕೊಲೆಯಾಗ ಗಂಡಸರು ಹಾಡ್ದು ಅಂದ್ರ ಹೊರಸಲ್ಕ ಹಾಕಂಗಲ್ಲ. ಅವ್ರನ್ನ ಹೊರಗೆ ಕಟ್ಟಿಗೆ ಹಾಕುದು, ಬಿಸಿಲಾಗ ಮ್ಯಾಲ ಒಂದಿಟ್ಟು ಸೆದಿ ಒಗದು ಬಿಡು. ಅದೇನೇ ಇರ್ಲಿ, ಒಂದು ಪ್ರಶ್ನೆ ಮಾಡಿ ನೋಡೋಣ. ಮಾಡ್ರಲಿ, ಉತ್ತರ ಹೇಗೆ ಬರ್ತದೋ. ಕೊರವೆ, ಕೊರವೆ, ನನ್ನ ಮನಸ್ಸಿನಲ್ಲಿದ್ದಂತ ಮಾತು ಹೇಳೇನ? ಅವಕ್ಕೆ ಸೊಕ್ಕ ಎಷ್ಟು ತಲೆ ಮೇಲೆ ಆಡ್ತತಿ ಅವನಿಂದ ಸೊಕ್ಕ. ಕೊರವಂಜಿ, ನನ್ನ ಮನಸ್ಸಿನಲ್ಲಿದ್ದಂತ ಮಾತು ಹೇಳೇನಂದ್ರ ಕೇಳಿದ್ರೆ ಹೇಳೇನ ಅಂತಾಳ. ದೂತ, ಇಂಥ ಸೊಕ್ಕಿನ ಕೊರವಂಜಿ ನನ್ನ ಮಂದಿರದಲ್ಲಿ ಬೇಕಾಗಿಲ್ಲ. ಮೊದಲು ಹೊರಗೆ ಹಾಕಿನ. ನೀ ಹೇಳೇನ? ಯಾರು? ಇಂಥ ಕಡಿಮೆ ಕುಲಕ್ಕ ಸೊಕ್ಕ ಮಾಡ್ರಿ. ಹೆಂಗದು ನೋಡು, ಬೆಣ್ಣಿಗೆ ಬೆಕ್ಕ ಬಾಳ, ಹಾಲಿಗೆ ಉಕ್ಕ ಬಾಳ, ಪೊಲೀಸರಿಗೆ ಹಕ್ಕ ಬಾಳ, ಪಾತ್ರದವ್ರಿಗೆ ರೊಕ್ಕ ಬಾಳ. ಇಂಥ ಕಡಿಮೆ ಕುಲಕ್ಕೆ ಸೊಕ್ಕ ಬಾಳ್ರಿ. ಎಲ್ಲೆಲ್ಲಿ ಅವ್ರು ಬಾಂದ್ರಿ ನೀವು? ತುಗಾ ಕೂಶನ್ ಗಂಟ್ ಕಟ್ಟಿನ. ಇದು ಯಾವ ಮಂದಿರ?
ಯಾರ್ದು ಮಂದಿರ? ಏನು ಮಂದಿರ ಯಾರ್ದು? ಇದು ಮಂದಿರ ನಮ್ಮ ತಾಯಿಯವರು. ಹೌದಾ? ಇವ್ರು ಯಾರು? ಯಾರು? ಯಾರಿಕಿ? ನಿನಗೆ ಗುರ್ತತ್ತೇನೆ? ಯಾರಿಕಿ? ಆಕೆ ನಮ್ಮವ್ವ. ನಿಮ್ಮವ್ವ? ಹೌದು. ಯಾರವ್ವ? ನಮ್ಮವ್ವ. ಹೌದನ? ಹೌದು. ಇರ್ಬೇಕು ಬಿಡ. ಎಷ್ಟು ಜಾಡಿಸಿ ಮಾತಾಡ್ತೀವಿ. ಇರ್ಬೇಕಲ್ಲ ಪರಮಾತ್ಮನ ಹೇಳ್ತೈತಿ. ಇರುವಳಕ ಬಿಡ. ಮಾತಾಡ್ಸೋ ಮಂದಿರಕ್ಕೆ ಬಂದವ್ರು ಬಂದ್ರೆ ಪದ್ಧತಿ ಕಲ್ಕೋರಿ. ಪದ್ಧತಿ ಗೊತ್ತಿಲ್ಲ, ರೀತಿ ಗೊತ್ತಿಲ್ಲ. ಮಂದಿರಕ್ಕೆ ಬಂದವ್ರು ನೀ ಹಾಗೆ ಮಾತಾಡ್ಸ ಮೊದಲು ಪದ್ಧತಿ ಕಲ್ಕೋರಿ. ಪದ್ಧತಿ ಕೆಡಗಳ ನೋಡ್ದೋತೆ ಪದ್ಧತಿ ತಪ್ಪೈತಿ ಬಾಯಿ. ಮಂದಿರಕ್ಕೆ ಬಂದು ನಮ್ಗೆ ಪದ್ಧತಿ ಕೆಲಸ ಆಗದಿಲ್ಲ. ನೀ ಏನ ನಾವು ಅಪ್ಪ ಹುಟ್ಟಿನ ತಿಳಿದೇನ? ಒಪ್ಪತ್ತ ನೀನು ಪದ್ಧತಿ ತಪ್ಪದ ದೂತೆ. ನಾವು ಇಲ್ಲಿವರೆಗೆ ಯಾರನ್ನು ಕೇಳಿದವರಲ್ಲ, ಕೇಳುವಂತ ಪ್ರಸಂಗ ನಮಗೆ ಬಂದಿಲ್ಲ. ಬಂದಿಲ್ಲಲ್ಲ, ಇವತ್ತ ಬಂದದ. ಇದ್ರು ಇರ್ಲಿ. ಪದ್ಧತಿ ಅಂದ್ರೆ ಏನು, ಈಕೆ ರೀತಿ ಅಂದ್ರೆ ಏನು, ಈಕೆ ಏನ್ ಕೊಟ್ರ ಮಾತಾಡ್ತಾವ. ಪದ್ಧತಿ ಅಂದ್ರೆ ಏನ? ಏನು ಕೊಟ್ರ ಮಾತಾಡ್ತಿ? ಏನಿಟ್ಟು ಗಂಟೆ ಎಬ್ಸುದೈತೋ? ಹೇ ಹಾಗಲ್ಲ, ಒಟ್ಟೆ ನನ್ನ ಪದ್ಧತಿ ಹೇಳ್ತಾ ಇದ್ದೇನೆ. ಹೇಳ್ಬೇಕು. ಮಾನ್ಯತ ಸ್ಥಳದಲ್ಲಿ ಮಾನ್ಯತಳು ಕೊರವಂಜಿ ಸನ್ಮಾನದಿಂದಲೇ ನೀನು ಕೇಳಿದರೆ ನಾನು ಹೇಳುವೆನು ರಾಜಿ ಮಾನಿನಿ, ನೀ ನನಗೇನು ಕೊಡವಿ. ಇನ್ನ ಹೇಳಿಲ್ಲ ಬಿಟ್ಟಿಲ್ಲ. ಯಾರು ಏನು ಕೊಟ್ಟಾರ? ನಮಗೆ ಏನು ಹೇಳಿಲ್ಲ. ಏನು ನಾ ಕೊಡಲೆಂದು ಮನದಲ್ಲಿ ಗೆನಿಸಲು ಬೇಡ. ಹೆಣ್ಮಗಳು ಯಾಕೆ ಹಂಗ ಹೇಳುವಂತಂತಳಕ್ಕೆ ನಮಗೆ ಏನ್ ಬೇಕೆಲ್ಲ ಕೇಳಿಸ್ಕೊಂಡು ಇನ್ನೊಂದು ಬಂದ ಕೊಡ್ತೀವಿ ಕಳಿಸ್ಬಿಡೋಣ. ಬರೇ ಮಾತುಗಳನ್ನ ಹೇಳಿ ತಿರುಗಿ ಬಾ ಕೊರವಿ ಅಂದರೆ ಮತ್ತೆ ಬರುವಳು. ನೀ ಅಲ್ಲ, ನಿನಗೇನು ಯಾರು ಏನು ಕೊಟ್ಟಾರ? ನನಗ ಅಗಾವಣ ಯಾರು ಕೊಟ್ಟು ಕೇಳ್ಯಾರ? ನಿನಗ ಅಗಾವ್ ಯಾರು ಕೊಟ್ಟಾರ? ನೀವಾದ್ರೂ ಕೊಟ್ಟು ಕೇಳ್ತಾ ಇದ್ರಿ. ನೋಡಮ್ಮ, ಕೂಣ ಪೇಳುವೆ ಜಾನಕಿ, ಜಾನಿಯ ಕೌಸಲ್ಯ, ಕೌಸಲ್ಯ ಮಾನದಲ್ಲಿ ರುಕ್ಮಿಣಿ. ಆಕಿ ನೆಂಪ ಏನು ತೆಗಿಬೇಡ. ಹುಡುಗನ ಇಲ್ಲೇ ಬಿಟ್ಟು ನೀ ಹೋಗಿ ನೋಡಿ ಹೇಳಿಲ್ಲಂದಿ. ನೀವ್ ಏನಂದ್ರಿ? ನಿಮಗ ಅಗಾವಣ ಯಾರು ಕೊಟ್ಟಾರು? ಆಕಿ ಮಾತು ನೆಂಪು ತೆಗಿಬೇಡ. ಅಲ್ಲಮ್ಮ, ಕೊಟ್ಟಾರ ಹೆಸರು ಕೊಂಡಾಡ್ತೀನಿ ನಾನು. ಎಲ್ಲಿ ಕೊಂಡಾಡ್ಬೇಡ, ಮುಂದೆ ಆ ಕಡೆ ಕೆಳಗೆ ಹೋಗು. ಅಲ್ಲಿ ಗುಡಿ ಮುಂದ ಹೋಗಿ ಗುಡಿ ಮುಂದೆ ಹೋಗಿ ಅಂದ್ರೆ ನಿನಗೆ ರೊಕ್ಕ ಅಕ್ಕಾವು. ಅದೇನ್ ಬೇಡ, ಕೊಂಡಾಡುದು ನನಗೆ ಹಚ್ಚಾಕ್ ಹೋಗ್ಬೇಡ. ನೀ ಕೊಂಡಾಡು. ಏನ್ ಕೊಟ್ಟಾರ ಹೇಳು? ಏನು ಕೊಟ್ಟಾರು ಹೇಳ. ಮೊದಲಿಗೆ ಅವರು ನನಗ ತನುಮನ ಅರ್ಪಣೆ ಮಾಡಿ ಕೇಳಿದ್ದಾರೆ. ತನುಮನ ಅರ್ಪಣೆ ಮಾಡಿ ಕೇಳ್ಯಾರ. ಹೇಳ್ತೀನಿಲ್ಲ ನಮ್ಮ ಅವಾಗ ಕೇಳಾಕಿನಿ. ಹೋಗಿ ಕೇಳ್ಕೊಂಡ್ ಬಾ. ಇವ ಏನು ಆಕಿಗೆ ತನುಮನ ಧನ ಅರ್ಪಣೆ ಮಾಡಿ ಕೇಳ್ಬೇಕತ್ತ. ನಾವಾದ್ರೂ ತನುಮನ ಧನ ಅರ್ಪಣೆ ಮಾಡಿ ಕೇಳ್ತೀವಿ ಅಂತ ಹೇಳ್ಬಿಡು. ಕೇಳ್ತಾರ. ಇನ್ನು ಸಾಹಿತ್ಯಗಳ ಇದ್ದಾವು. ಏನೇನು? ಹೌದಾನೆ? ಕೇಳ. ಬಾಮೆ ಬಿಳಿ ಮತ್ತು ಮರದಲ್ಲಿ ತರಿಸ ನಿನ್ನ ಪಡಸಾಲಿ ನೋಡಮ್ಮ, ಮೊದಲಿಗೆ ನನಗೆ ನೆಲ ಸಾರಣೆ ಮಾಡಬೇಕು. ಏನ್ ಮಾಡುದ? ನೆಲ ಸಾರಣೆ ಮಾಡಬೇಕು. ಹೊಡೆದ್ರನು ಹೊಡಿದಿದ್ರನು ಏನಾದ್ರೂ ಮಾಡ್ಬೇಕಮ್ಮ. ಒಟ್ಟ ಮಡಿ ಮಾಡುದು. ಹೌದಲ್ಲ? ಮಡಿ ಮಾಡ್ಬೇಕು. ಮಾಡ್ತೇವೆ. ಮಡಿ ಮಾಡಿ ರಂಗ ಬರ್ಸಬೇಕು. ಬರ್ಸ್ತಾನ. ರಂಗ ಬರ್ಸ್ತಾ ಇದ್ದಿ? ಆ ರಂಗ ಬರ್ಸಿ 4 ದಿಕ್ಕಿಗೆ ತುಪ್ಪದ ದೀವಿಗಳು ಚಿಡಬೇಕು. ದೀವಿಗೆಗಳನ್ನಾದ್ರೂ ಹೊಸ್ತಾ ಇದ್ದೇನೆ. ಇನ್ನು ಸಾಹಿತ್ಯಗಳದಾವು. ಏನೇನು? ಮೊದಲಿಗೆ 3 ಮರ ಬೇಕು ನನಗ. ಅಲ್ಲ, ನೀ ಏನ್ ಬೇಡ್ತಾ ಬಾಯಿ ತೆರ್ಕೊಂಡಿತ್ತೀನ? ಏನಿಲ್ಲ, 3 ಮರ ಕೊಟ್ಟು ಬಿಡ್ರಿ. 3 ಮರ? ಹೌದ್ರಿ. ಕೊಡ್ತಾನ. ಹೋಗ್ ಕೊಡ್ತಾ ಇದ್ರಿ. ಆ 3 ಮರ ತುಂಬಾ ಜಾತ ಮತ್ತುಗಳ ಬೇಕು. ಕೊಡ್ತಾನ. ನೀನೇ ಕೊಡ್ತೀಯ? ಕೇಳಿ ಬರ್ತೀವೋ? ನಾ ದೊಡ್ಡವ್ರ ಆಳದನ. ದೊಡ್ಡವ್ರ ಮನೆ ನಾಳ ಎಲ್ಲ ನಾ ಏನ್ ಕೊಡ್ತೀನಿ ನೋಡ ಅದ. ಹೌದನ?
ಕೊಡ್ತಾ ಇದ್ರಿಲ್ಲೋ. ಹೌದು. ಇನ್ನು ಸಾಹಿತ್ಯಗಳದಾವು. ಏನೇನು? ಎಲ್ಲಿ? ಎಲಿ, ಉತ್ತತ್ತಿ, ಉತ್ತತ್ತಿ, ಗೊನೆ ಮುರಿದ ಬಾಳೆಹಣ್ಣ, ಬಾಳೆಹಣ್ಣು, ಕರಿಕಣ್ಣಿನಕಾಯಿ, ಕರಿಕಣ್ಣಿನಕಾಯಿ ಇವೆಲ್ಲ ಸಾಹಿತ್ಯ ತಂದಿಟ್ಟು ಹಾ ನಿಮ್ಮ ದೊರೆಸನ ತನ್ನ ಮಂಚವನ್ನು ಬಿಟ್ಟು ಬಿಟ್ಟು ಗುಣಕ್ಕೆ ಗೌರವ ಕೊಟ್ಟು ಗುಣಕ್ಕೆ ಗೌರವನ ಕೊಟ್ಟು ಕಿಮ್ಮತ್ ಕೊಟ್ಟು ಅದ ಕೈ ಮುಗಿದ್ರೆ ಹೇಳಿದ್ರೆ ಒಂದು ಮಾತು ಹೇಳ್ತಾನೆ ಹೇಳಿ ಕೊಕ್ಕಣ್ಣ. ಏನ್ ಹಂಗೇನ್ ಮಾಡಕ್ ಹೋಗ್ಬೇಡ. ಆದ್ರೆ ನೋಡ ನಾ ಎಲ್ಲಾ ಕೊಡ್ತಾ ಇದ್ರಿ. ಕೊಡ್ತೀವಿ. ಮತ್ತೇನು ಇವ ಏನು ಅಕ್ಕಿಗೆ ಬಹಳ ಸಾಹಿತ್ಯಗಳನ್ನು ಕೊಡ್ಬೇಕ್ರಿ. ಎಲ್ಲಾನು ಕೊಟ್ಟು ಬಿಡು. ಕೊಟ್ಟದ ಹೌದಲ್ಲೋ? ಕೊಟ್ಟು ಬಿಡು. ಕೊಡ್ತೀವಿ ಹೌದಲ್ರಿ? ಆದ್ರೆ ಕೈ ಮುಗಿಬೇಕತ್ ನೋಡುವ. ಕೈ ಮುಗಿಬೇಕಾ? ಯಾರು? ನೀನು ಆಕೆಗೆ ಕೈ ಮುಗಿಬೇಕತ್ತ. ಏನ್ ಮಾತಾಡ್ತೀನಿ ನೀನು? ಯಾಕ? ಅಲ್ಲ ಈಗಿರ ಕಡಿಮೆ ಕುಳಿದು ಕೊರವಂಜಿದ್ದಾಳ, ನಾವರ ಹೆಚ್ಚಿನ ಜಾತಿಯವರು ಇದ್ದೀವಿ. ಹೌದಲ್ಲ? ಇಷ್ಟೇ ಅಲ್ಲ, ಈಗ ಸದ್ಯ ನನ್ನ ಪರಮಾತ್ಮ ನನ್ನ ಮಂದಿರದಲ್ಲಿಲ್ಲ. ನನಗೆ ಸೌತಾರ ಎಷ್ಟು ಮಂದಿ ಇದ್ದರು? ಬಹಳ ಮಂದಿ. 16,000 ಗೋಪಿಕಾಸ್ತ್ರರು, ನನ್ನ ಬಿಟ್ಟು 7 ಮಂದಿ ಪಟ್ಟದಾಸ್ತ್ರರು. ಹೌದು. ಈ ಕೊರವಂಜಿ ಕೈ ಮುಗಿದ್ರೆ ಅವ್ರು ಏನಂದ್ರೆ ನನಗೆ ಚಪ್ಪಲಿ ಬಡದು ನಗುತ್ತಾರೆ. ಮತ್ತ ನನ್ನ ಕೈ ಮುಗಿದಾಗುಲ್ಲ ಅಂತ ಹೇಳಿ ಬೇರೆ ಏನಾರು ಬೇಡ ಅಂತ ಹೇಳಿ. ಬೇರೆ ಏನಾರು ಬೇಡ ಅಂದ್ರೆ ಸಾಕಷ್ಟು ಬಂಗಾರ ಎತ್ತು ಕೊಡ್ತಾನೆ. ಏನಂತಾರು? ಹಾಸ್ಯ ಮಾಡಿ ಅಪಾಸ್ಯ ಮಾಡಿ ನಗ್ತಾ ಇದ್ದಾರು. ಯಾರು ಆಕಿಗೆ ಅಪಾಸ್ಯ ಮಾಡಿ ನಗ್ತಾರೆ? ನೋಡಮ್ಮ, ನಿನಗೆ ಯಾರ ಅಪಾಸ್ಯ ಮಾಡಿ ನಗ್ತಾ ಇದ್ರಂದ್ರೆ ಏನು? ಅವ್ರ ಹಲ್ಲು ಬರುವಂತ ಶಕ್ತಿ ನನ್ನಲ್ಲಿ ಅದ. ಇವ ನೀ ಕೈ ಮುಗಿದಕ್ಕೇನ ಜಾಕ್ ಹೋಗ್ಬೇಡವಾ? ಯಾವ ಸ್ಥಾನದಾಗ ಮುಗಿಬೇಕು? ನೋಡ ಸ್ಥಾನ ಕೇಳಬೇಕು. ಕೈ ಮುಗಿತ ನಿನಗ ನಮ್ಮ ಅವು ಕೈ ಮುಗಿಬೇಕಾದ್ರೆ ಎಲ್ಲಿ ಮುಗಿಬೇಕು? ನೋಡಮ್ಮ, ನಿಮ್ಮ ದರ್ಶನಿಗೆ ಕೈ ಮುಗಿಬೇಕಾದ್ರೆ 3 ಸ್ಥಾನಗಳಿದ್ದಾವ. ಯಾವ್ಯಾವ? ಹೀಗೆ ಕೈ ಮುದ್ರೆ ಮಹಾದೇವರ ಸ್ಥಾನ, ಮಹಾದೇವರ ಸ್ಥಾನ. ಹೀಗೆ ಕೈ ಮುದ್ರ ವಿಷ್ಣು ಸ್ಥಾನ, ವಿಷ್ಣು ಸ್ಥಾನ. ಹೀಗೆ ಕೈ ಮುದ್ರ ಬ್ರಹ್ಮ ಸ್ಥಾನ. ಒಟ್ಟ ನಿನಗೆ ಎಲ್ಲಿ ಮುಗಿ ಅಂದಿ? ನನಗೆ ವಿಷ್ಣು ಸ್ಥಾನದಲ್ಲಿ ಕೈ ಮುಗಿದು ಕೇಳ್ರಿ. ಇವ ಆಕಿನ ಕೇಳ್ಬೇಕಾತಂದ್ರ ಕೇಳಬೇಕಾದ್ರೆ ವಿಷ್ಣು ಸ್ಥಾನದಲ್ಲಿ ಕೈ ಮುಗಿದು ಕೇಳಿದ್ರೆ ಹೇಳ್ತಾ ದೂತೈ. ನಾವಂತೂ ವಿಷ್ಣು ಭಕ್ತರಿದ್ದೇವೆ, ಹೌದಲ್ಲ? ಈಗ ಸದ್ಯಕ್ಕೆ ಪರಮಾತ್ಮ ಮಂದಿರದಲ್ಲಿ ಇರ್ಲಾರದ ಸಲುವಾಗಿ ವಿಷ್ಣು ಸ್ಥಾನದಲ್ಲಿ ಕೈ ಮುಗಿದು ಶಕ್ತಿ ಪೂಜೆ ನಡೆಸಿವಿ. ಕೈ ಮುಗಿದು ಕೇಳೋಣ. ಕೈ ಮುಗಿ ಕೊರವಂಜಿ, ನಿನ್ನೆ ಕೈ ಮುಗಿದು ಕೇಳ್ತಾ ಇದ್ದೀನಿ, ನನ್ನ ಮನಸ್ಸಿನಲ್ಲಿದ್ದಂತ ಮಾತು ಹೇಳ್ಬಿಡು. ನಿಮ್ಮ ಮನಸ್ಸಿನಲ್ಲಿ 3 ಪ್ರಶ್ನೆಗಳಿದ್ದಾವಮ್ಮ. ಯಾವ್ಯಾವು ಅವು? ಯಾವ ಪರಮಾತ್ಮರ ಮಂದಿರದಾಗಿಲ್ಲದ ಒಂದು ಚಿಂತಿ. ಇದು ಹೊಟ್ಟಾಗಿನ ಮಾತು. ಯಾರು ಹೊಟ್ಟೆನ ಮಾತ? ನಾನು ಹೊಟ್ಟಾಗಿನ ಮಾತು. ನೀನು ಹೊಟ್ಟೆನ ಮಾತಾ ಹೇಳಿ ಪಸಾಚಿ ಹೋಗು ಮಂದಿ ಬಾಳ ಅದಾರ. ಹೌದಮ್ಮ, ನಾವು ಹಾಗಲ್ಲ, ದೇವತೆಗಳು ನಾವು. ಹೌದಿಲ್ಲ? ಪರಮಾತ್ಮರು ಯಾವಾಗ ಬರ್ತಾರ ಅನ್ನೋದೊಂದು ಚಿಂತೆ ನಿಮ್ಮ ದರ್ಶನಿಗೆ. ಈ ಮಾತು ಕರೆನ ಬಂದ್ ಏನ್ ಮಾಡ್ತಾನ? ಇದು ಒಂದ್ ಚಿತ್ತಿನ ಒಳಗಿಂದ. ಹೌದಾ? ಬಸ್ ಸ್ಟ್ಯಾಂಡ್ದಾಗ ನೀ ಪಾಡಿದ್ದು ಕೇಳಿ ಅರ್ಥವಾದಂದ್ರ ಎಷ್ಟೇ ಅಲ್ಲ, ಪರಮಾತ್ಮರು ನಮ್ಮ ಮಂದಿರಕ್ಕೆ ಬರ್ತಾರೋ ಅಥವಾ ಅಲ್ಲೇ ಇರ್ತಾ ಇದ್ದಾರೋ? 3 ಮಾತು ಕರೆ ನೋಡಿ. ಇವು ಕರೆನ 3 ಮಾತು ಕರೆ. ಪರಮಾತ್ಮರು ಬರ್ತಾರ ಅಂತ ಹೇಳಿದ್ರು, ಸಂತೋಷ ಆಗಿದೆ. ಇನ್ನು ಹೋಗು, ಕಳಿಸ್ಬಿಡು. ಅಲ್ಲಮ್ಮ, ಪರಮಾತ್ಮರ ಬರ್ತಾರ ನಿಮಗೆ ಸಂತೋಷ ಆಗ್ಯದ, ಆನಂದನೂ ಆಗ್ಯದ. ಆನಂದ ಮತ್ತೆ ನನಗೆ ಆನಂದ ಆಗ್ಬೇಕಲ್ಲಮ್ಮ. ನಿನಗ ಆನಂದ ಆಗ್ಬೇಕಾತಂದ್ರ ತಾಯಿ ಗುಡಿ ಮಠ ನಕ್ಕೋತ ಹೋಗು. ಹೋದದ್ದಾದ್ರಿ ನಕ್ಕೋತ ಬಾ, ಆನಂದ ಆಕತಿ ಹೋಗು. ಹಾಗಲ್ಲಮ್ಮ, ಅದೇನೇ ಇರ್ಲಿ, ನಿಮ್ಮ ದೊರೆಸೇನೆ ಕೊಳ್ಳಾಗ ಮುತ್ತಿನ ಹಾರದ ಅದನ್ನ ಇಸದು ಕೊಡು, ತಗೊಂಡು ಹೋಗ್ತಾನೆ, ಆನಂದ ಆಗ್ತದ. ಇವ ಕೊರವಂಜಾರ ಕಣ್ಣು ಅಂದ್ರೆ ಕಾಗಿ ಕಣ್ಣಿದ್ದಂಗ. ಏನಾಯ್ತು? ಹೌದಲ್ಲ? ಮುತ್ತಿನ ಹಾರ ಬೇಡ್ಲಿಕ್ಕೆ ಹೆಚ್ಚಾಳು ಕೊಟ್ಟು ಬಿಡು. ಇದನ್ನ ಬೇಡ್ತಾಳ? ಇದನ್ನ ಹೆಂಗ್ ಕೊಡ್ಲಿಕ್ಕೆ ಬರ್ತದ? ಯಾಕ? ಪರಮಾತ್ಮರ ಕೊಟ್ಟದ್ ಗುರುತದ ಇದು. ಅವ್ರು ಕೊಡ್ಬೇಕಾದ್ರೆ ಏನ್ ಹೇಳಿ ಕೊಟ್ಟಾರು? ಏನಂತ ಹೇಳ್ಯಾರ? ಯಾರಿಗಾದ್ರೂ ಕೊಟ್ಟು ಕಳ್ಕೊಂಡದಾದ್ರೆ ಅಳುದು ಕರೋದು ತಪ್ಪಿದ್ದಲ್ಲ ಅಂತ ಹೇಳ್ಯಾರ. ಮತ್ ನಾಳೆ ಅವ್ರಾದ್ರೂ ಬಂದು ಕೇಳೋರು ಇದನ್ನ ಕೇಳಿದ್ರ ನನ್ನ ಹೆಸರು ಹೇಳ ಹೇಳ್ಕೋತೀಯ? ಏನ್ರಿ ಏನ ಯಾವತ್ತು ನಿಮ್ಮ ನೋಡ್ಕೊಂಡು ಟೈಮ್ ಆಗ್ತದ, ಹೋಗ್ತಾ ಇದ್ದೀನಿ. ನಾ ಕೊಡಕ್ಕೆ ಅಲ್ಲ, ಕೊಡು ಕೈಯಲ್ಲ, ನಾ ಕೊಡು ಕೈಯಲ್ಲಿ ತೆಗೆದುಕೊಂಬತ್ತೀನಿ. ನೋಡಮ್ಮ, ನನಗ ಮುಟ್ತಿ ಹೋಗಿ ಬರ್ತಾ ಇದ್ದೀನಿ. ಏನಂತಳಕಿ? ಹೊತ್ತೇರಿದಂಗ ನಿಮಗೆ ಹೆಂಗ ಆಕತಿ? ಹೊತ್ತೇರಿಲ್ಲ, ಹಗಲಿ ರಾತ್ರಿ ಟೈಮ್ ಅಲ್ಲದ ಹಗಲಿ ಹೊತ್ತು ಮುಣಗಾಕ್ ಬಂದತಿ. ಆಗಲಿ ನೋಡು, ಈಗ ಮುತ್ತಿನಾರ ಯಾರ ಕಡೆ ಇತ್ತು? ನಮ್ಮ ಅವ್ವನ ಕಡೆ. ಈಗ ಯಾರಿಗೆ ಕೊಟ್ರಿ? ನಿನ್ನ ಹತ್ತಾರ. ಅದಕ್ಕ ನನ್ನ ಮುಟ್ತಿ ಅಲ್ಲಿ. ಈಗ ನಿಂದ ನಿನಗ ಮುಟ್ಟಿತು. ಪರಮಾತ್ಮರ ಕಳಿಸ್ಕೊಡ್ತಾನ. ಪರಮಾತ್ಮರ ನಾಮಸ್ಮರಣೆ ಮಾಡ್ರಿ, ಪರಮಾತ್ಮರ ಆಶೀರ್ವಾದ ಮಾಡ್ತಾರ. ಬಂದು ಹೋಗಿ ಬರ್ತಾನ, ಹೋಗಿ ಬರ್ತಾನ. ನಾ ಹೋಗಿ ಬರ್ತಾನ, ಹೋಗಿ ಬರ್ರಿ. ಪರಮಾತ್ಮರ ಕಳಿಸ್ಕೊಡ್ತಾನ, ಕಳಿಸ್ಕೊಡ. ಹೋಗಿ ಬರ್ತಾ ಇದ್ದೀನಿ. ಮುರಳಿ ಮಾಧವ ನಿನ್ನ ನಾಮವ, ಮುರಳಿ ಮಾಧವ ನಿನ್ನ ನಾಮವ
ನಿನ್ನ ನಾಮವ ಭಕ್ತರಿಗೆಲ್ಲ ಮುಕ್ತಿದಾಯಕ ನಿನ್ನ